ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಬರ್ರಿ, ಇವತ್ತು ನಾನು ನಿಮಗೆ ಭಾಳ ಈಸಿಯಾಗಿರುವಂಥ ಒಂದು ಮೊಟ್ಟೆ ಪಲ್ಯನ ಮಾಡಿ ತೋರ್ಸಕತ್ತೀನಿ. ಭಾಳ ದಿನ ಆಗಿತ್ತು ವಿಡಿಯೋನ ಹಾಕಿದ್ದಿಲ್ಲ ನೋಡ್ರಿ. ಈ ಒಂದು ರೆಸಿಪಿನ ನೋಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ರಿ. ಮತ್ತು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಈ ರೆಸಿಪಿ ನಿಮ್ಗೆ ಖಂಡಿತ ಇಷ್ಟ ಆಕತಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಯಾವಾಗಲೂ ಮೊಟ್ಟೆ ಪಲ್ಯ ಒಂದೇ ಥರ ಮಾಡಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತಿಂದು ನೋಡ್ರಿ. ವಿಶ್ವವಿಜಯ್ ಚಾನಲ್ ಒಳಗೆ ಸಾಕಷ್ಟು ರೆಸಿಪಿ ವಿಡಿಯೋಸ್ ಅದಾವು ನೋಡ್ರಿ. ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹಂಗೆ ಈ ರೆಸಿಪಿನ ಮಾಡ್ತಾ ನಿಮ್ಗೆ ಈ ಒಂದು ರೆಸಿಪಿಗೆ ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಬರ್ರಿ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿನಿ. ಪಾತ್ರೆಗೆ ಅಡುಗೆ ಎಣ್ಣೆನ ಹಾಕಿನಿ. ಅಡುಗೆ ಎಣ್ಣೆ ಯಾವುದಾದ್ರೂ ನೀವು ಹಾಕ್ಬೋದು. ಇಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ನೋಡ್ರಿ. ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಹಂಗೆ ಸ್ವಲ್ಪ ಜೀರಿಗೆನೂ ಹಾಕಿನಿ. ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ನಾನಿಲ್ಲಿ ಹೆಚ್ಚಿಟ್ಟಂಥ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿನ ಸಾಫ್ಟ್ ಆಗುವಂಗೆ ಬೇಯಿಸ್ಬೇಕು ನೋಡ್ರಿ. ಈಗ ನಾನು ಮಾಡಕತ್ತೀನಲ್ಲ ಈ ಪಲ್ಯಕ್ಕೆ ನೀವು ಹೂಕೋಸು, ಕ್ಯಾಬೇಜು, ಬೀನ್ಸ್, ದೊಣ್ಣೆಗಾಯಿ ಈ ಥರ ಒಂದು ತರಕಾರಿನ ಹಾಕಿ ಮಾಡ್ಬೋದು. ಹಂಗೆ ನಾನಿಲ್ಲಿ ಒಂದು 150 ಗ್ರಾಮಷ್ಟು ಬೀನ್ಸನ್ನು ತೊಗೊಂಡು ಸಣ್ಣಂಗೆ ಕಟ್ ಮಾಡಿ ಇಟ್ಟೀನಿ. ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ತೊಗೊಂಡು ಮುಚ್ಚಿ ಇಡ್ತೀನಿ. ಸಣ್ಣ ಉರಿ ಒಳಗೆ ನಾವು ಈ ಒಂದು ಬೀನ್ಸ್ ಮತ್ತು ಈರುಳ್ಳಿನ ಫ್ರೈ ಮಾಡಬೇಕು. ಸ್ವಲ್ಪನೂ ನೀರು ಹಾಕೋಂಗಿಲ್ಲ. ನಾನಿಲ್ಲಿ ಪ್ಲೇಟ್ ಮುಚ್ಚಿನ್ರಿ, ಅದು ಕ್ಲಿಪ್ ಮಿಸ್ ಆಗೈತಿ. ಇಲ್ಲಿ ನಾನು ಆ ಪ್ಲೇಟನ್ನು ತೆಗೆದು ಮತ್ತೊಂದು ಸಲ ಮಿಕ್ಸ್ ಮಾಡಿ ನೋಡ್ರಿ. ಸ್ವಲ್ಪ ನಾನು ಇದಕ್ಕೆ ಅರಿಶಿಣ ಹಾಕ್ತೀನಿ. ಅರಿಶಿಣ ಒಂದು 1/4 ಟೀ ಸ್ಪೂನಷ್ಟು. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ರಿ. ಯಾಕಂದ್ರೆ ನಾವಿಲ್ಲಿ ಮೊಟ್ಟೆನ ಮಿಕ್ಸ್ ಮಾಡಿ ಮಾಡಾಕತ್ತೀವಿ. ಈ ಪಲ್ಯನ ಉಪ್ಪು ನೋಡಿಕೊಂಡು ಹಾಕಬೇಕಾಕತಿ. ಇದನ್ನೀಗ ಹಾಕಿದ್ಮೇಲೆ ಚೆನ್ನಾಗಿದ್ನು ಮಿಕ್ಸ್ ಮಾಡಿ ಮುಚ್ಚಿಡ್ಬೇಕು ನೋಡ್ರಿ. ಸಣ್ಣ ಊರೊಳಗೆ ಈ ಒಂದು ಪಲ್ಯನ ನಾವು ಮಾಡಬೇಕಾಕತಿ. ಊರಿನ ಜಾಸ್ತಿ ಇಡಬಾರ್ದು. ಯಾವಾಗಲೂ ಒಂದೇ ಥರ ಪಲ್ಯ ತಿಂದ ಬೇಜಾರಾಗಿದ್ರೆ ಒಂದ್ಸಲ ಹಿಂಗೆ ಟ್ರೈ ಮಾಡಿರಿ, ಭಾಳ ರುಚಿಯಾಗಿರ್ತೈತಿ. ಈಗ ಬೀನ್ಸ್ ಫ್ರೈ ಆಗೈತಿ ನೋಡ್ರಿ. ಇದು ತಳ ಹಿಡಿಯಂಗಿಲ್ಲ. ಬೀನ್ಸ್ ಒಳಗೆ ಮತ್ತು ಈರುಳ್ಳಿ ಒಳಗೆ ನೀರು ಇರ್ತೈತಲ್ಲ, ಆ ನೀರು ಇದಕ್ಕೆ ಸಾಕಾಕೈತಿ. ನೀರು ಹಾಕುವ ಅವಶ್ಯಕತೆ ಏನಿಲ್ಲ. ಬೀನ್ಸ್ ಎಳೆವೇ ಇರಬೇಕು, ಬಲ್ತಿರಬಾರ್ದು. ಮತ್ತು ಈ ಒಂದು ಪಲ್ಯಕ್ಕೆ ನಾನು 2 ಟೊಮೆಟೊ ಸಣ್ಣಂಗೆ ಕಟ್ ಮಾಡಿಟ್ಟಿದ್ನಿ. ಅದನ್ನು ಇದಕ್ಕೆ ಸೇರಿಸಿ ಚೆಂದಂಗೆ ಮಿಕ್ಸ್ ಮಾಡಿ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿ ಇಡಬೇಕಾಕತಿ. ಈ ಪಲ್ಯ ರೆಡಿ ಆಗಬೇಕಾದ್ರೆ ಫುಲ್ಲು ಪಲ್ಯ ಪೂರ್ತಿ ರೆಡಿ ಆಗುವವರೆಗೂ ಉರಿ ಮಾತ್ರ ಸಣ್ಣನ ಇರಬೇಕು. ಅಂದ್ರೆ ಈ ಒಂದು ಪಲ್ಯ ಭಾಳ ರುಚಿಯಾಗಿ ಮತ್ತು ಹದವಾಗಿ ಬೆಂದು ಬರ್ತೈತಿ ನೋಡ್ರಿ. ಇದನ್ನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿ 1-2 ನಿಮಿಷ ಬಿಡಬೇಕು. 2 ನಿಮಿಷ ಆದಮೇಲೆ ಮತ್ತೊಂದು ಸಲ ಇದನ್ನು ಕೈಯಾಡಿಸ್ಬೇಕು. ಕೈಯಾಡಿಸಿ ಬೆಂದತೆ ಇಲ್ಲಂತ ಒಂದು ಸಲ ನೋಡ್ಕೊರಿ. ಅದಾದಮೇಲೆ ನಾನಿಲ್ಲಿ ಮಸಾಲ ಖಾರನ ಹಾಕ್ತೀನಿ. ಇದನ್ನು ನಾನು ಮನ್ಯಾಗ ರೆಡಿ ಮಾಡಿರುವಂಥ ಮಸಾಲ ಖಾರ. ನೀವು ಈ ಥರ ಭಾಳ ಸಿಂಪಲ್ಲಾಗಿ ಮಸಾಲ ಖಾರನ ಮನ್ಯಾಗ ಮಾಡ್ಕೋಬೇಕಂತಂದ್ರೆ ಹೇಳ್ರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಒಂದು ಸಲ ಮಾಡಿ ನಾನು ತೋರಿಸ್ತೀನಿ. ಈ ಒಂದು ಖಾರದೊಳಗೆ ಮಸಾಲೆ ಎಲ್ಲ ಇರೋದ್ರಿಂದ ಮತ್ತು ನಾನು ಹೆಚ್ಚಿಗೆ ಮಸಾಲೆಗಳನ್ನ ಹಾಕೋದಿಲ್ಲ ಇದಕ್ಕೆ. ಇಷ್ಟು ಸಿಂಪಲ್ಲಾಗಿ ಈ ಒಂದು ಪಲ್ಯಗೆ ಮಸಾಲನ ಹಾಕೀನಿ. ಈ ಎಲ್ಲ ಒಂದು ಮಸಾಲನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಒಳಗನ ಈ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಬೇಕಾಕತಿ. ಅದಾದಮೇಲೆ ನಾನಿಲ್ಲಿ ಒಂದು 3 ಮೊಟ್ಟೆನ ತೊಗೊಂಡಿನಿ. ಆ 3 ಮೊಟ್ಟೆನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಮೊಟ್ಟೆ ಪ್ರಿಯರಿಗೆ ಈ ಒಂದು ಮೊಟ್ಟೆ ಪಲ್ಯ ಎಲ್ಲರಿಗೂ ಇಷ್ಟ ಆಕತಿ. ಮತ್ತು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಹಿಂಗೆ ನಿಮ್ಮ ಮನೆಯವ್ರಿಗೆ ಮಾಡಿ ಕೊಡ್ರಿ. ಟೇಸ್ಟ್ ಕೂಡ ಭಾಳ ಡಿಫ್ರೆಂಟಾಗಿ ಬರ್ತೈತಿ. ಒಂದು ವೇಳೆ ನಿಮ್ಮ ಮನ್ಯಾಗ ಯಾವ ಥರ ನೀವು ಈ ಒಂದು ಮಸಾಲನ ಉಪಯೋಗ ಮಾಡಬೇಕಂದ್ರೆ ಗರಂ ಮಸಾಲನ ಉಪಯೋಗ ಮಾಡಿರಿ. ಮೊಟ್ಟೆ ಪಲ್ಯಗೆ ಗರಂ ಮಸಾಲ ಹಾಕೋದ್ರಿಂದ ಮೊಟ್ಟೆ ಪಲ್ಯ ಭಾಳ ಚಲೋ ಬರ್ತೈತಿ. ಒಂದು ಸಲ ಟ್ರೈ ಮಾಡಿರಿ ನೋಡ್ರಿ. ಮೊಟ್ಟೆ ಒಳಗೆ ನೀರಿನ ಅಂಶ ಇಲ್ಲಾರ್ದಂಗೆ ಈ ಒಂದು ಪಲ್ಯನ ಮಿಕ್ಸ್ ಮಾಡ್ಕೊತನೇ ಹೋಗಬೇಕು ಸಣ್ಣ ಉರಿ ಒಳಗೆ. ಅದರಲ್ಲಿರುವಂಥ ನೀರಿನ ಅಂಶ ಹೋಗಿ ಅದು ಗಟ್ಟಿ ಆಗ್ತಾ ಬರ್ತೈತಿ. ಆವಾಗ ಈ ಪಲ್ಯ ರೆಡಿ ಆಗೈತಂತ ಅರ್ಥ. ಇದ್ರಾಗ ಒಂದು ಸ್ವಲ್ಪ ಅಂಟಿನ ಅಂಶ ಇರಲಾರ್ದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಹಂಗಾಗುವವರೆಗೆ ಈ ಒಂದು ಪಲ್ಯನ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈಯಾಡಿಸ್ತಾನೆ ಇರಬೇಕು ನೋಡ್ರಿ. ಈಗಿದು ಪಲ್ಯ ರೆಡಿ ಆಗೈತಿ. ನಿಮಗೆ ನಾನು ತಾಟಿಗೆ ಹಾಕಿ ತೋರಿಸ್ತೀನಿ.
ಒಗ್ಗರಣೆಗೆ ಕರಿಬೇವು ಮತ್ತು ಕೊನೆಯಲ್ಲಿ ಕೊತ್ತಂಬರಿನೂ ನೀವು ಹಾಕ್ಬೋದು. ಎಗ್ ಬೀನ್ಸ್ ಬುರ್ಜಿ ಹೆಂಗೈತಂತ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗೈತಿ. ಎಗ್ ಬೀನ್ಸ್ ಬುರ್ಜಿ ಜೊತೆಗೆ ನೀವು ನಿಮಗೆ ಇಷ್ಟವಾಗಿರುವಂಥ ರೊಟ್ಟಿನ ಹಾಕ್ಕೊಂಡು ತಿನ್ಬೋದು. ಹಂಗೆ ಚಪಾತಿ ಕೂಡ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ನಾನು ಮಾಡಿದಂಥ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಹಂಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿರಿ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ನಿಮಗೆ ಬೇಗ ಬಂದ ತಲುಪ್ತಾವೆ. ಹಾಗಾಗಿ ನಮ್ಮ ವಿಡಿಯೋನ ಎಲ್ಲರಿಗಿಂತ ಮೊದಲು ನೀವು ನೋಡ್ಬೋದು. ಹಂಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕ್ ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಕೈತಿ. ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ಧನ್ಯವಾದಗಳು. ಇನ್ನೊಂದು ವಿಡಿಯೋ ತೊಗೊಂಡು ನಾನು ಬರ್ತೀನಿ.